ಓಂ ಶಾಂತಿ. ನಮ್ಮ ಇಂದಿನ ವಿಶೇಷ ಚರ್ಚೆಗೆ ಸ್ವಾಗತ. ನಮ್ಮಲ್ಲಿ ಎಷ್ಟೋ ಜನ ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆಯವರಾಗಿಲ್ಲೋ ಪ್ರಯತ್ನ ಪಡ್ತೀವಿ. ಹೌದು. ಆದರೂ ಯಾಕೋ ಒಂದು ರೀತಿಯಲ್ಲಿ ಸಿಕ್ಕಾಕೊಂಡ ಹಾಗೆ, ಒಂದು ಭಾರ ಒತ್ತ ಹಾಗೆ ಅನ್ಸುತ್ತೆ. ಯಾಕೆ ಹೀಗೆ? ಇಂದಿನ ನಮ್ಮ ಚರ್ಚೆ ಬಹುಶಃ ಇದೇ ಪ್ರಶ್ನೆಗೆ ಉತ್ತರ ಹುಡುಕಲಿದೆ. ಹೌದು, ಇದು ಬಹಳ ಸಾಮಾನ್ಯ ಅನುಭವ. ನಾವು ಮಾಡುವ ಕರ್ಮಗಳೇ, ಕೆಲವೊಮ್ಮೆ ನಮ್ಮ ಒಳ್ಳೆಯ ಕರ್ಮಗಳೇ ನಮಗೆ ಬಂಧನವಾಗುವ ಸಾಧ್ಯತೆ ಇರ್ತದೆ. ನಿಖರವಾಗಿ. ಇದಕ್ಕಾಗಿ ನಾವು ಇಂದು ಒಂದು ಬಹಳ ಆಳವಾದ ಆಧ್ಯಾತ್ಮಿಕ ಬೋಧನೆಯನ್ನು ವಿಶ್ಲೇಷಿಸಲಿದ್ದೇವೆ. ಇದು ಬ್ರಹ್ಮಕುಮಾರಿ ಸಂಸ್ಥೆಯ ಸ್ಥಾಪಕರಾದ ಬ್ರಹ್ಮ ಬಾಬಾರವರ ಸ್ಮೃತಿ ದಿನವಾದ ಜಾನ್ವರಿ 18ರಂದು 1987ರಂದು ನೀಡಿದ ಒಂದು ವಿಶೇಷ ಸಂದೇಶ. ಅವ್ಯಕ್ತ ಮುರಳಿ ಅಂತ ಕರೀತಾರೆ. ಹೌದು, ಅವ್ಯಕ್ತ ಮುರಳಿ. ಇದರ ಮುಖ್ಯ ವಿಷಯ ಕರ್ಮಾತೀತ ಸ್ಥಿತಿ, ಅಂದ್ರೆ ಕರ್ಮದ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತವಾಗುವುದು ಹೇಗೆ ಅನ್ನೋದು. ಇದು ಒಂದು ಅದ್ಭುತವಾದ ವಿಷಯ. ಆಕ್ಚುಲಿ ಮುಕ್ತಿಯನ್ನು ಬಯಸುವ ಪ್ರತಿಯೊಬ್ಬರಿಗೂ ಇದು ದಾರಿದೀಪ. ಈ ಮುರಳಿಯು ಸ್ನೇಹವೆಂಬ ಶಕ್ತಿ ಹೇಗೆ ನಿರಾಕಾರ ಪರಮಾತ್ಮನನ್ನು ಕೂಡ ಸಾಕಾರ ಶರೀರದಲ್ಲಿ ನಮ್ಮನ್ನು ಭೇಟಿಯಾಗಲು ಸೆಳೆಯುತ್ತದೆ ಅನ್ನೋ ವಿಚಾರದೊಂದಿಗೆ ಶುರುವಾಗುತ್ತೆ. ಸರಿ, ಹಾಗಿದ್ರೆ ಮೊದಲಿಗೆ ಈ ಮಿಲನದ ಬಗ್ಗೆನೇ ಮಾತಾಡೋಣ. ಇದೇನೋ ಸಾಮಾನ್ಯ ಮೀಟಿಂಗ್ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಹಾಗಂದ್ರೆ ಏನು? ಇದು ಕೇವಲ ಕಾವ್ಯಾತ್ಮಕ ವರ್ಣನೆಯ ಅಥವಾ ಇದರ ಹಿಂದೆ ಏನಾದ್ರೂ ಆಳವಾದ ಅರ್ಥವಿದೆಯಾ? ಖಂಡಿತ ಆಳವಾದ ಅರ್ಥವಿದೆ. ಬಾಬಾರವರು ಸ್ಪಷ್ಟಪಡಿಸ್ತಾರೆ, ಇದು ಫರಿಷ್ತೆಗಳ ಮತ್ತು ಅವ್ಯಕ್ತ ಸ್ವರೂಪದ ತಂದೆಯ ನಡುವಿನ ಮಿಲನ. ಫರಿಷ್ತೆಗಳು ಅಂದ್ರೆ ಶರೀರದ ಭಾನವಿಲ್ಲದ ಆತ್ಮಸ್ವರೂಪದಲ್ಲಿರುವ ಮಕ್ಕಳ ಮತ್ತು ನಿರಾಕಾರ ತಂದೆಯ ಮಿಲನ. ಇಂತಹ ಅಲೌಕಿಕ ಅನುಭವವು ಕೇವಲ ಈ ಸಂಗಮ ಯುಗದಲ್ಲಿ ಮಾತ್ರ ಸಾಧ್ಯ ಅಂತಾರೆ. ಸತ್ಯಯುಗದಲ್ಲಿ ದೇವತೆಗಳ ಮಿಲನವಿರುತ್ತದೆ, ಆದರೆ ಇಲ್ಲಿ ನಿರಾಕಾರ ತಂದೆಯು ಸಾಕಾರ ಶರೀರದ ಮಾಧ್ಯಮದ ಮೂಲಕ ಬಂದು ಭೇಟಿಯಾಗುತ್ತಾರೆ. ಇದು ಅತ್ಯಂತ ವಿಶಿಷ್ಟವಾದ ಅನುಭವ. ಇದು ಕೇಳುವುದಕ್ಕೆ ಕುತೂಹಲಕಾರಿಯಾಗಿದೆ. ಮಕ್ಕಳು ಸ್ನೇಹದ ಸಾಗರದಲ್ಲಿ ಮುಳುಗಲು ಬಂದಂತೆ ತಂದೆಯೂ ಕೂಡ ಸಾವಿರಾರು ಗಂಗೆಯರಾದ ಮಕ್ಕಳಲ್ಲಿ ಸ್ನಾನ ಮಾಡಲು ಬರುತ್ತಾರೆ ಅಂತ ಮುರಳಿಯಲ್ಲಿ ಒಂದು ಸಾಲಿದೆ. ಹೌದು. ಇದರ ಅರ್ಥ ಈ ಮಿಲನದ ಆಧಾರ ಭಯ, ಭಕ್ತಿ ಅಥವಾ ಗೌರವಕ್ಕಿಂತ ಹೆಚ್ಚಾಗಿ ಸ್ನೇಹವೇ. ಹೌದು, ಸ್ನೇಹವೇ ಆ ಅಯಸ್ಕಾಂತ. ಅದೇ ಬಂಧನ ಮುಕ್ತ ಪರಮಾತ್ಮನನ್ನೂ ಕೂಡ ಮಕ್ಕಳಿಗೋಸ್ಕರ ಈ ಶರೀರದ ಬಂಧನಕ್ಕೆ ಕರೆತರ್ತದೆ. ಬಾಬಾ ಹೇಳ್ತಾರೆ, ಸ್ನೇಹವನ್ನು ತೋರಿಸುವುದು ಎಂದರೆ ಸಮಾನರಾಗುವುದು. ಸಮಾನರಾಗುವುದು. ಹೌದು, ಇದು ಕೇವಲ ಭೇಟಿಯಾಗಿ ಹೋಗುವುದಲ್ಲ. ಆ ಸ್ನೇಹದ ಸಾಗರದಲ್ಲಿ ಮುಳುಗಿ ನಾವು ಆ ಸಾಗರದ ಸಮಾನರಾಗಬೇಕು. ಅದುವೇ ಗುರಿ. ಸಮಾನರಾಗುವುದು. ಈ ಮಾತಿಗೆ ನಮ್ಮ ಮುಂದೆ ಇರುವ ಅತ್ಯುತ್ತಮ ಉದಾಹರಣೆಯೇ ಬ್ರಹ್ಮ ಬಾಬಾ ಅಲ್ಲ? ಈ ಸಮರ್ಥಿ ದಿವಸವೂ ಅವರು ತಂದೆಗೆ ಸಮಾನರಾದಿದ್ದಂದೆ, ಅಂದ್ರೆ ಕರ್ಮಾತೀತ ಸ್ಥಿತಿಯನ್ನು ತಲುಪಿದರ ಸಂಕೇತವಾಗಿದೆ. ಖಂಡಿತ. ಈ ಕರ್ಮಾತೀತ ಅನ್ನೋ ಪದ ಕೇಳೋಕೆ ತುಂಬಾ ಶಕ್ತಿಯುತವಾಗಿದೆ. ಇದರ ನಿಜವಾದ ಅರ್ಥವೇನು? ಕೇವಲ ಕೆಟ್ಟ ಕೆಲಸ ಮಾಡದೇ ಇರೋದಷ್ಟೇನಾ? ಅದಕ್ಕಿಂತ ಬಹಳ ಆಳವಾದದ್ದು. ಬಾಬಾರವರು ಇದನ್ನು ಬಹಳ ಸುಂದರವಾಗಿ ವಿವರಿಸುತ್ತಾರೆ. ಕರ್ಮಾತೀತ ಎಂದರೆ ಕೇವಲ ಕೆಟ್ಟ ಕರ್ಮಗಳನ್ನು ಮಾಡದಿರುವುದು ಮಾತ್ರವಲ್ಲ, ಬದಲಾಗಿ ಯಾವುದೇ ರೀತಿಯ ಬಂಧನದಿಂದ ಮುಕ್ತವಾಗಿರುವುದು. ಯಾವುದೇ ರೀತಿ? ಹೌದು, ಕರ್ಮದ ಬಂಧನದಿಂದ ಅತೀತ ಅಂದ್ರೆ ಆಚೆ ಇರುವುದು. ಬಾಬಾ ಹೇಳ್ತಾರೆ, ಪರಮಾತ್ಮನ ಮೇಲಿನ ಸ್ನೇಹವನ್ನು ಹೊರತುಪಡಿಸಿ ಬೇರೆ ಯಾವುದೇ ಬಂಧನ ಇರಬಾರದು. ಇದು ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಇವತ್ತಿನ ಹಸಲ್ ಕಲ್ಚರ್ನಲ್ಲಿ ನಾವು ಮಾಡುವ ಕೆಲಸದ ಜೊತೆ ನಮ್ಮ ಐಡೆಂಟಿಟಿನೇ ಬೆಸ್ಕೊಂಡ್ಬಿಡುತ್ತೆ. ದಿಸ್ ಈಸ್ ಮೈ ಪ್ರಾಜೆಕ್ಟ್, ಐ ಬಿಲ್ಟ್ ದಿಸ್ ಟೀಮ್ ಅನ್ನೋದು ಹೆಮ್ಮೆ ವಿಷಯ. ನಿಜ. ಆದ್ರೆ ಇಲ್ಲಿ ಬಾಬಾ ಅದನ್ನೇ ಒಂದು ರೀತಿಯ ಬಂಧನ ಅಂತಿದ್ದಾರೆ. ಮುರಳಿಯಲ್ಲಿ ಸೇವೆಯ ಸ್ನೇಹದಲ್ಲಿ ಬಂಧನ ಅಂತ ಒಂದು ಮಾತು ಬರುತ್ತೆ. ಸೇವೆ ಮಾಡೋದು ಒಳ್ಳೆ ವಿಷಯ ತಾನೇ, ಅದರಲ್ಲಿ ಬಂಧನ ಹೇಗೆ ಸಾಧ್ಯ? ಇದು ಈ ಮುರಳಿಯ ಅತ್ಯಂತ ಸೂಕ್ಷ್ಮ ಮತ್ತು ಪ್ರಮುಖವಾದ ಅಂಶ. ಬಾಬಾ ಹೇಳ್ತಾರೆ, ಅನೇಕ ಮಕ್ಕಳು ಬಂಧನಯುಕ್ತರಾಗಿ ಸೇವೆ ಮಾಡ್ತಾರೆ. ಬಂಧನಯುಕ್ತರಾಗಿ? ಹೌದು. ನನ್ನ ಸೇವಾ ಕೇಂದ್ರ, ನನ್ನ ವಿದ್ಯಾರ್ಥಿಗಳು, ನಾನು ಆಯೋಜಿಸಿದ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಯಿತು ಎಂಬ ನನ್ನತನದ ಭಾವನೆ ಇದೆಯಲ್ಲ, ಇದೊಂದು ಬಹಳ ಸೂಕ್ಷ್ಮವಾದ ಬಂಧನ. ಬಾಬಾ ಇದನ್ನು ಚಿನ್ನದ ಸರಪಳಿ ಅಂತ ಕರೀತಾರೆ. ನೋಡಲು ಸುಂದರ, ಆದ್ರೆ ಅದು ಸರಪಳಿಯೇ. ಚಿನ್ನದ ಸರಪಳಿ ಅದ್ಭುತವಾದ ರೂಪಕ. ಅಂದ್ರೆ ನಮ್ಮ ಆಫೀಸ್ ಕೆಲಸಕ್ಕೂ ಇದು ಅನ್ವಯಿಸುತ್ತೆ. ನಮ್ಮ ಪ್ರಾಜೆಕ್ಟ್ ಯಶಸ್ವಿಯಾದಾಗ ಖುಷಿ ಪಡೋದು ತಪ್ಪಲ್ಲ, ಆದ್ರೆ ಆ ಯಶಸ್ಸಿಗೆ ನಾವು ಅಂಟ್ಕೊಂಡು. ಹೌದು. ಇದು ನಾನೇ ಮಾಡಿದ್ದು ಅಂತ ಅಹಂಕಾರ ಪಟ್ರೆ, ಅಥವಾ ಮುಂದಿನ ಪ್ರಾಜೆಕ್ಟ್ನಲ್ಲಿ ಅದೇ ಮಟ್ಟದ ಯಶಸ್ಸು ಸಿಗಲಿಲ್ಲ ಅಂತ ದುಃಖ ಪಟ್ರೆ, ನಾವು ಆ ಚಿನ್ನದ ಸರಪಳಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ ಅಂತ ಅರ್ಥ. ನಿಖರವಾಗಿ.
ಕರ್ಮವನ್ನು ಮಾಡುತ್ತಾ ಅದರ ಫಲದಿಂದ ಅಥವಾ ನನ್ನತನದಿಂದ ಸಂಪೂರ್ಣವಾಗಿ ನಿರ್ಲಿಪ್ತವಾಗಿರಬೇಕು. ಬ್ರಹ್ಮಬಾಬಾರವರ ಸ್ಥಿತಿ ಹೀಗೆಯೇ ಇತ್ತು. ಅವರು ನ್ಯಾರೆ ಮತ್ತು ಪ್ಯಾರೆ ಆಗಿದ್ದರು. ನ್ಯಾರೆ ಮತ್ತು ಪ್ಯಾರೆ ಅಂದ್ರೆ ಕರ್ಮ ಮಾಡುತ್ತಿದ್ದರೂ ಅದರಿಂದ ನಿರ್ಲಿಪ್ತ ನ್ಯಾರೆ, ಮತ್ತು ಅದೇ ಸಮಯದಲ್ಲಿ ಎಲ್ಲರಿಗೂ ಅತ್ಯಂತ ಪ್ರಿಯ ಪ್ಯಾರೆ ಆಗಿದ್ದರು. ಶರೀರದ ಬಂಧನ, ಸಂಬಂಧಗಳ ಬಂಧನ ಮತ್ತು ಸೇವೆಯಲ್ಲಿನ ಈ ಸೂಕ್ಷ್ಮ ಬಂಧನಗಳಿಂದಲೂ ಅವರು ಮುಕ್ತರಾಗಿದ್ದರು. ಇದೇ ನಿಜವಾದ ಕರ್ಮಾತೀತ ಸ್ಥಿತಿ. ಈ ನ್ಯಾರೆ ಮತ್ತು ಪ್ಯಾರೆ ಅನ್ನೋ ಸ್ಥಿತಿ ಕೇಳೋಕ್ ಚೆನ್ನಾಗಿದೆ, ಆದರೆ ಅದನ್ನ ತಲುಪೋದು ಹೇಗೆ? ನಾನಿನ್ನೂ ಆ ಸ್ಥಿತಿಯಿಂದ ದೂರ ಇದ್ದೀನಿ ಅಂತ ನನಗೆ ಅನಿಸಿದ್ರೆ ಅದನ್ನ ಅಳೆದು ನೋಡೋಕೇನಾದ್ರೂ ದಾರಿ ಇದೆಯಾ? ಬಾಬಾ ಈ ಬಗ್ಗೆ ಏನಾದ್ರೂ ಹೇಳಿದ್ದಾರಾ? ಖಂಡಿತ. ಇದೇ ಈ ಮುರಳಿಯ ಸೌಂದರ್ಯ. ಬಾಬಾ ನಮಗೆ ಕೇವಲ ಗುರಿಯನ್ನು ತೋರಿಸುವುದಿಲ್ಲ, ಅದನ್ನು ತಲುಪಿದ್ದೇವೆಯೇ ಎಂದು ಪರೀಕ್ಷಿಸಿಕೊಳ್ಳಲು ಒಂದು ಸ್ಪಿರಿಚುವಲ್ ಥರ್ಮಾಮೀಟರ್ ಕೂಡ ಕೊಡ್ತಾರೆ. ಓಹ್, ಗ್ರೇಟ್! ಅವರು ಮುಖ್ಯವಾಗಿ 4 ಪ್ರಕಾರದ ಬಂಧನಗಳಿಂದ ಮುಕ್ತಿಯನ್ನು ಕರ್ಮಾತೀತ ಸ್ಥಿತಿಯ ಲಕ್ಷಣಗಳೆಂದು ಹೇಳಿದ್ದಾರೆ. ಓಕೆ, ಹಾಗಿದ್ರೆ ಆ 4 ಲಕ್ಷಣಗಳು ಯಾವುವು? ಒಂದೊಂದಾಗಿ ನೋಡೋಣ. ಮೊದಲನೆಯದು ಸ್ವಾರ್ಥ ಭಾವನೆಯಿಂದ ಮುಕ್ತಿ. ನಾವು ಮಾಡುವ ಯಾವುದೇ ಕರ್ಮದಲ್ಲಿ, ಅದು ಲೌಕಿಕವಾಗಿರಲಿ ಅಥವಾ ಅಲೌಕಿಕವಾಗಿರಲಿ, ಯಾವುದೇ ರೀತಿಯ ಸ್ವಾರ್ಥದ ಭಾವನೆ ಇರಬಾರದು. ನಾನು ಇವರಿಗೆ ಸಹಾಯ ಮಾಡಿದ್ರೆ ಅವರು ನನಗೆ ಪ್ರತಿಯಾಗಿ ಸಹಾಯ ಮಾಡ್ತಾರೆ, ಅಥವಾ ಹೌದು, ಅಥವಾ ನಾನು ಈ ಸೇವೆ ಮಾಡಿದರೆ ನನಗೆ ಒಳ್ಳೆಯ ಹೆಸರು ಬರುತ್ತದೆ ಎಂಬ ಸಣ್ಣ ಆಲೋಚನೆಯೂ ಒಂದು ಬಂಧನವೇ. ಅಂದ್ರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದು. ಇದು ಗೀತೆಯ ಸಾರಾಂಶದಂತಿದೆ. ಸರಿ, ಎರಡನೇದು ಯಾವುದು? ಎರಡನೆಯದು ಸ್ವಭಾವ ಸಂಸ್ಕಾರಗಳ ವಶವಾಗುವುದರಿಂದ ಮುಕ್ತಿ. ಇದು ನಮ್ಮೆಲ್ಲರ ದೈನಂದಿನ ಹೋರಾಟ. ಹೌದು, ಇದು ಬಹಳ ಕಾಡುವಂಥದ್ದು. ನಾನು ಹೀಗೆ ಮಾಡಲು ಬಯಸಿರ್ಲಿಲ್ಲ, ಆದರೆ ನನ್ನ ಸ್ವಭಾವದಿಂದಾಗಿ ಹಾಗಾಯಿತು, ಅಥವಾ ಗೊತ್ತಿಲ್ಲ ಯಾಕೆ ಕೋಪ ಬಂತು ಅಂತ ನಾವು ಹೇಳೋದುಂಟು. ಅದೇ ಅಂದ್ರೆ ನಮ್ಮ ಭಾವನೆಗಳ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ ಅನ್ನೋದೇ ಬಂಧನ ಅಂತ ಅರ್ಥನಾ? ಹೌದು. ಬಾಬಾ ಹೇಳ್ತಾರೆ, ಬೇಡವೆಂದರೂ ಆಗಿ ಹೋಯ್ತು ಎಂಬುದು ಬಂಧನದ ಸಂಕೇತ. ಇದರರ್ಥ ನಾವು ನಮ್ಮ ಸಂಸ್ಕಾರಗಳ ಡ್ರೈವಿಂಗ್ ಸೀಟ್ನಲ್ಲಿಲ್ಲ, ಬದಲಾಗಿ ಅವು ನಮ್ಮನ್ನು ಓಡಿಸ್ತಿವೆ. ಕರ್ಮಾತೀತ ಆತ್ಮವು ತನ್ನ ಸಂಸ್ಕಾರಗಳ ಮಾಲೀಕನಾಗಿರ್ತಾನೆ. ತನಗೆ ಬೇಕಾದಾಗ ಬೇಕಾದಷ್ಟು ಬೇಕಾದ ರೀತಿಯಲ್ಲಿ ತನ್ನ ಶಕ್ತಿಗಳನ್ನು ಉಪಯೋಗಿಸ್ತಾನೆ. ಅದು ಸಂಸ್ಕಾರಗಳಿಗೆ ವಶವಾಗುವುದಿಲ್ಲ. ಇದು ದೊಡ್ಡ ಸವಾಲು, ನಮ್ಮದೇ ಸ್ವಭಾವದ ಮೇಲೆ ಹಿಡಿತ ಸಾಧಿಸುವುದು. ಸರಿ, ಮೂರನೇ ಲಕ್ಷಣ? ಮೂರನೆಯದು ಪರಿಸ್ಥಿತಿಗಳ ಪ್ರಭಾವದಿಂದ ಮುಕ್ತಿ. ಜೀವನದಲ್ಲಿ ಮತ್ತು ಸೇವೆಯಲ್ಲಿ ಟೀಕೆ, ನಿಂದನೆ, ವಿಘ್ನಗಳಂತಹ ಪರಿಸ್ಥಿತಿಗಳು ಇದ್ದೇ ಇರ್ತವೆ. ಆದರೆ ಕರ್ಮಾತೀತ ಆತ್ಮದ ಶ್ರೇಷ್ಠ ಸ್ಥಿತಿಯು ಈ ಬಾಹ್ಯ ಪರಿಸ್ಥಿತಿಗಳಿಂದ ಅಲುಗಾಡುವುದಿಲ್ಲ. ಮನಸ್ಸು ಅಲುಗಾಡಿದರೆ ನಾವಿನ್ನೂ ಪರಿಸ್ಥಿತಿಯ ಬಂಧನದಲ್ಲಿದ್ದೇವೆ ಎಂದು ತಿಳಿಯಬೇಕು. ಅಂದ್ರೆ ನಮ್ಮ ಮನಸ್ಸು ಒಂದು ಥರ್ಮಾಸ್ಪ್ಲಾಸ್ ತರ ಇರಬೇಕು. ಒಳಗಡೆ ಚಳಿ ಇರಲಿ, ಬಿಸಿಲಿರಲಿ, ಒಳಗಿರೋ ಕಾಫಿ ಬಿಸಿಯಾಗೇ ಇರುತ್ತೆ. ಹಾಗೆ ಹೊರಗಿನ ಪರಿಸ್ಥಿತಿಗಳು ನಮ್ಮ ಒಳಗಿನ ಶಾಂತಿಯನ್ನ ಕೆಡಿಸಬಾರದು. ಸರಿನಾ? ಬಹಳ ಸುಂದರವಾದ ಉದಾಹರಣೆ. ನಿಖರವಾಗಿ ಅದೇ ಅರ್ಥ. ಓಕೆ. ಮತ್ತು ನಾಲ್ಕನೆಯದು ಶಾರೀರಿಕ ವ್ಯಾಧಿಯ ಚಿಂತನೆಯಿಂದ ಮುಕ್ತಿ. ಇದು ಹಳೆಯ ಶರೀರ, ಇದರಲ್ಲಿ ರೋಗಗಳು ಬರುವುದು ಸಹಜ. ಆದರೆ ದಿನವಿಡೀ ಅದೇ ನೋವಿನ ಚಿಂತನೆಯಲ್ಲಿ ಮುಳುಗಿ ಆತ್ಮಚಿಂತನೆಯನ್ನು ಮರೆಯುವುದು ಕೂಡ ಒಂದು ಬಂಧನ. ಇದು ಕೂಡ ಬಹಳ ಪ್ರಾಯೋಗಿಕ ಅಂಶ. ಒಂದು ಆರೋಗ್ಯ ಸಮಸ್ಯೆ ಬಂದ್ರೆ ಅದೇ ನಮ್ಮ ಜೀವನದ ಕೇಂದ್ರ ಬಿಂದುವಾಗಿ ಬಿಡ್ತದೆ. ಹೌದು. ಇಲ್ಲಿ ಬಾಬಾ ಹೇಳ್ತಿರುವುದು ನೋವನ್ನು ನಿರ್ಲಕ್ಷಿಸಿ ಅಂತಲ್ಲ, ಆದರೆ ಆ ನೋವೇ ನಮ್ಮ ಗುರುತಾಗಬಾರದು ಅಂತ. ನಾವು ನೋವನ್ನು ಅನುಭವಿಸುತ್ತಿರುವ ಆತ್ಮ, ನಾವೇ ನೋವಲ್ಲ. ಖಂಡಿತ. ಕರ್ಮಾತೀತ ಆತ್ಮವು ವ್ಯಾಧಿಯನ್ನು ಸಾಕ್ಷಿಯಾಗಿ ನೋಡುತ್ತದೆ, ಅದಕ್ಕೆ ಬೇಕಾದ ಆರೈಕೆ ಮಾಡುತ್ತದೆ, ಆದರೆ ಮನಸ್ಸಿನಿಂದ ಆ ನೋವಿನಲ್ಲಿ ಸಿಲುಕುಕೊಳ್ಳುವುದಿಲ್ಲ. ಶರೀರದ ಚಿಂತನೆಯು ಚಿಂತೆಯ ರೂಪವನ್ನು ಪಡೆಯಬಾರದು. ಈ 4 ಅಂಶಗಳು ಸ್ವಾರ್ಥ, ಸ್ವಭಾವ, ಪರಿಸ್ಥಿತಿ ಮತ್ತು ಶಾರೀರಿಕ ವ್ಯಾಧಿ, ಇವುಗಳ ಬಂಧನದಿಂದ ಮುಕ್ತಿಯೇ ಕರ್ಮಾತೀತ ಸ್ಥಿತಿಯ ಸ್ಪಷ್ಟ ಲಕ್ಷಣಗಳು. ಈ 4 ಅಂಶಗಳು ನಿಜಕ್ಕೂ ನಮ್ಮನ್ನು ನಾವು ನೋಡಿಕೊಳ್ಳುವ ಕನ್ನಡಿದ್ದ ಹಾಗೆ. ಇದನ್ನ ಕೇವಲ ಕೇಳಿಬಿಟ್ರೆ ಆಗೋದು. ಈ ಮುರಳಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಸೇವೆ ಮಾಡುವ, ಅಂದ್ರೆ ಗೀತಾ ಪಾಠಶಾಲೆಗಳನ್ನು ನಡೆಸುವ ಸೇವಾದಾರಿಗಳಿಗೆ ಬಾಬಾ ವಿಶೇಷ ಮಾರ್ಗದರ್ಶನ ನೀಡಿದ್ದಾರೆಂದು ಕೇಳಿದ್ದೇನೆ. ಅವರ ಜವಾಬ್ದಾರಿ ಏನು? ಹೌದು, ಬಾಬಾರವರು ಅವರನ್ನು ಪುಣ್ಯಾತ್ಮರು ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ಪುಣ್ಯಾತ್ಮರು? ಹೌದು, ಏಕೆಂದರೆ ಅವರು ಅನೇಕ ಆತ್ಮಗಳನ್ನು ಪಾಪಗಳಿಂದ ಮುಕ್ತಗೊಳಿಸುವ ಮಹಾನ್ ಪುಣ್ಯದ ಕಾರ್ಯ ಮಾಡುತ್ತಾರೆ.
ಆದ್ರೆ ಇದರ ಜೊತೆಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ನೆನಪಿಸಿದ್ದಾರೆ. ಬಾಬಾ ಹೇಳುತ್ತಾರೆ, ಈ ಸೇವಾಧಾರಿಗಳು ಜಗತ್ತಿನ ಮುಂದೆ ಈ ಜ್ಞಾನದ ಸ್ಯಾಂಪಲ್ ಆಗಿದ್ದಾರೆ. ಸ್ಯಾಂಪಲ್ ಎಂದರೆ ಅಂಗಡಿಯಲ್ಲಿ ವಸ್ತುವನ್ನು ಖರೀದಿಸುವ ಮೊದಲು ನಾವು ನೋಡುವ ಮಾದರಿಯಂತೆ. ಅಂದ್ರೆ ಇವರು ಜ್ಞಾನದ ಬ್ರ್ಯಾಂಡ್ ಅಂಬಾಸಿಡರ್ಗಳು ಇದ್ದ ಹಾಗೆ. ನಿಖರವಾಗಿ, ಜಗತ್ತು ಮೊದಲು ಜ್ಞಾನವನ್ನು ಓದುವುದಿಲ್ಲ, ಈ ಸೇವಾಧಾರಿಗಳನ್ನು ನೋಡುತ್ತದೆ. ಅವರ ನಡತೆ, ಅವರ ಮುಖದಲ್ಲಿನ ಶಾಂತಿ, ಅವರ ಸ್ಥಿತಿಯನ್ನು ನೋಡಿ ಅನೇಕರಿಗೆ ಹೌದು, ಈ ಜ್ಞಾನದಲ್ಲಿ ಸತ್ಯವಿದೆ, ನಾನು ಹೀಗಾಗಬೇಕು ಎಂಬ ಸ್ಫೂರ್ತಿ ಸಿಗುತ್ತದೆ. ಅವರಲ್ಲಿಯೇ ಕೋಪ, ಅಶಾಂತಿ, ಅಹಂಕಾರ ಕಂಡ್ರೆ ಆಗ ಜ್ಞಾನದ ಬಗ್ಗೆಯೇ ತಪ್ಪು ಅಭಿಪ್ರಾಯ ಬರ್ತದೆ. ಇದು ಬೇರೆಯವರ ಭಾಗ್ಯವನ್ನು ಹಾಳ್ಮಾಡಿದಂತೆ ಆಗ್ತದೆ. ಇದು ಬಹಳ ದೊಡ್ಡ ಜವಾಬ್ದಾರಿ. ಇದು ನಿಜ. ಬ್ರ್ಯಾಂಡ್ ಅಂಬಾಸಿಡರ್ ಸರಿಯಿಲ್ಲದಿದ್ರೆ ಉತ್ಪನ್ನ ಎಷ್ಟೇ ಚೆನ್ನಾಗಿದ್ರೂ ಯಾರೂ ಕೊಳ್ಳುವುದಿಲ್ಲ. ಈ ಜವಾಬ್ದಾರಿಯನ್ನ ನಿಭಾಯಿಸಲು ಬಾಬಾ ಅವರಿಗೆ ಕಮಲಪುಷ್ಪದ ಸಂಕೇತವನ್ನು ನೆನಪಿಸ್ತಾರೆ ಅಲ್ವಾ? ಹೌದು. ಕಮಲವು ಕೆಸರಿನಲ್ಲಿದ್ದರೂ ಅದರಿಂದ ನಿರ್ಲಿಪ್ತ ಮತ್ತು ಸುಂದರ ಆಗಿರ್ತದೆ. ಹೌದು. ಹಾಗೆಯೇ ಸೇವೆ ಎಂಬ ಪ್ರಪಂಚದ ನಡುವೆ ಇದ್ದರೂ ಅದರಿಂದ ನ್ಯಾರೆ ಮತ್ತು ಪ್ಯಾರೆ ಆಗಿರ್ಬೇಕು. ಸೇವೆಯ ಮೇಲಿನ ಪ್ರೀತಿಯನ್ನು ಅಂಟಿಕೊಳ್ಳುವಿಕೆ ಅಥವಾ ಮೋಹವಾಗಿ ಬದಲಾಗಲು ಬಿಡಬಾರದು. ಈ ಅಭ್ಯಾಸವು ಕೇವಲ ಸೇವಾಧಾರಿಗಳಿಗಲ್ಲ, ನಮ್ಮೆಲ್ಲರಿಗೂ ಅನ್ವಯಿಸ್ತದೆ. ಈ ಆಳವಾದ ಆಧ್ಯಾತ್ಮಿಕ ಅಂಶಗಳ ಜೊತೆಗೆ ಮುರಳಿಯಲ್ಲಿ ಕೆಲವು ದೈನಂದಿನ ಜೀವನಕ್ಕೆ ಬೇಕಾದ ಡೌನ್ ಟು ಅರ್ತ್ ಸಲಹೆಗಳೂ ಇವೆ ಅಂತ ಅನ್ಸುತ್ತೆ. ವಿಶೇಷವಾಗಿ ಮಧುಬನದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಸೌಲಭ್ಯಗಳ ಕೊರತೆಯ ಬಗ್ಗೆ ಬಾಬಾ ಮಾತನಾಡಿದ್ದಾರೆ. ಹೌದು, ಅದು ಬಹಳ ಸ್ಫೂರ್ತಿದಾಯಕ ಭಾಗ. ಬಾಬಾ ಹೇಳ್ತಾರೆ, ಜನಸಂಖ್ಯೆ ಹೆಚ್ಚಾದಾಗ ಚಿಂತಿಸಬೇಡಿ, ಖುಷಿ ಪಡಿ ಮತ್ತು ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಲು ಕಲಿಯಿರಿ. ಅಡ್ಜಸ್ಟ್ಮೆಂಟ್ 3 ಅಡಿ ಜಾಗದ ಬದಲು 1 ಅಡಿ ಸಿಕ್ಕರೂ ಸಂತೋಷವಾಗಿರಿ ಎಂದು ಹೇಳ್ತಾರೆ. ಸೌಲಭ್ಯಗಳಿಲ್ಲದಿದ್ದ ಹಳೆಯ ದಿನಗಳನ್ನು ನೆನಪಿಸುತ್ತಾರೆ. ನಿಜ. ತ್ಯಾಗವನ್ನೇ ಮನೋರಂಜನೆ ಮಾಡಿಕೊಳ್ಳುವುದು ಅಂತ ಒಂದು ಮಾತು ಬರುತ್ತದೆ. ಈ ಮನೋಭಾವವೇ ಅದ್ಭುತ. ಇವತ್ತಿನ ದಿನಗಳಲ್ಲಿ ನಾವು ಸಣ್ಣ ಪುಟ್ಟ ಅನಾನುಕೂಲತೆಗಳಿಗೂ ದೂರುತ್ತೇವೆ. ಹೌದು. ಬಾಬಾ ಹೇಳ್ತಾರೆ, ಬೆಟ್ಟದ ಬೆನ್ನನ್ನೇ ಕುರ್ಚಿಯನ್ನಾಗಿ ಮಾಡಿಕೊಳ್ಳಿ ಅಂತ. ನಾವು ಮದ್ವೆ ಮನೆಗೆ ಹೋದಾಗ ಚೇರ್ ಸಿಕ್ಕಿಲ್ಲ ಅಂದ್ರೇನೆ ಬೇಜಾರ್ ಮಾಡ್ಕೋತೀವಿ. ನಿಜ. ಬಾಬಾರ ಮನಸ್ಥಿತಿ ಯಾವ ಮಟ್ಟದಲ್ಲಿತ್ತು ಅಂತ ಯೋಚನೆ ಮಾಡಿ. ಈ ಮಾತುಗಳು ಸಾಧನೆಗಿಂತ ಸಾಧನೆಗಳಿಗೆ ಅಂಟಿಕೊಳ್ಳದಿರಲು ಪ್ರೇರೇಪಿಸುತ್ತದೆ. ಇದರ ಜೊತೆಗೆ ಸಂತುಷ್ಟತೆಯ ಬಗ್ಗೆಯೂ ಬಾಬಾ ಒತ್ತು ನೀಡಿದ್ದಾರೆ. ಹೌದು, 3 ಪ್ರಕಾರದ ಸಂತುಷ್ಟತೆ. ಮೊದಲನೆಯದು ಸ್ವಯಂ ಬಗ್ಗೆ ಸಂತುಷ್ಟತೆ. ನಮ್ಮ ಪುರುಷಾರ್ಥದಿಂದ ನಾವು ಸಂತುಷ್ಟರಾಗಿದ್ದೇವೆಯೇ? ಎರಡನೆಯದು ಬ್ರಾಹ್ಮಣ ಪರಿವಾರದ ಬಗ್ಗೆ ಸಂತುಷ್ಟತೆ ಮತ್ತು ಮೂರನೆಯದು ತಂದೆಯ ಬಗ್ಗೆ ಸಂತುಷ್ಟತೆ. ಈ 3ರಲ್ಲೂ ಪಾಸಾಗಿ ಸಂತುಷ್ಟಮಣಿಯಾಗಿ ಹೊಳೆಯಬೇಕು ಎಂದು ಹೇಳಿದ್ದಾರೆ. ಇದರಲ್ಲಿ ಗುಜರಾತ್ ವಲಯದ ಬಗ್ಗೆ ಬಾಬಾ ವಿಶೇಷವಾಗಿ ಶ್ಲಾಘಿಸಿದ್ದಾರೆ. ಅವರಲ್ಲಿ ಅಂಥ ವಿಶೇಷತೆ ಏನಿದೆ? ಬಾಬಾರವರು ಅವರ ಸದಾಸಿದ್ಧ ಅಂದ್ರೆ ಎವರ್ ರೆಡಿ ಸ್ಥಿತಿಯನ್ನು ಬಹಳವಾಗಿ ಪ್ರಶಂಸಿಸಿದ್ದಾರೆ. ಎವರ್ ರೆಡಿ? ಹೌದು. ಅವರಿಗೆ ಯಾವುದೇ ಸೇವೆ ಹೇಳಿದರೂ ಯಾವುದೇ ಕಾರಣಗಳನ್ನು ಹೇಳುವುದಿಲ್ಲ. ತಂದೆಯ ಕರೆ ಬಂದ ತಕ್ಷಣ ಟ್ರೇನ್ ರಿಸರ್ವೇಷನ್ ಸಿಗಲಿ ಬಿಡಲಿ ಹೇಗೋ ಬಂದು ಬಿಡ್ತಾರೆ. ಆಜ್ಞಾಕಾರಿಯಾಗಿ ಹಾಂಜಿ ಎಂದು ಹೇಳಿ ಶ್ರಮದ ಸೇವೆಯನ್ನು ಖುಷಿಯಿಂದ ಮಾಡ್ತಾರೆ. ವಾವ್. ಬಾಬಾ ಒಂದು ಬಹಳ ಸುಂದರವಾದ ಮಾತು ಹೇಳ್ತಾರೆ, ಪರಿಶ್ರಮ ಪಡುವವರಿಗೆ ಪ್ರಿಯತಮನ ಪ್ರೀತಿ ಸಿಗುತ್ತದೆ. ಪರಿಶ್ರಮ ಪಡುವವರಿಗೆ ಪ್ರಿಯತಮನ ಪ್ರೀತಿ. ಇದೆಷ್ಟು ಸುಂದರವಾದ ಪ್ರೋತ್ಸಾಹ. ಓಕೆ, ಇಂದಿನ ಈ ಆಳವಾದ ಚರ್ಚೆಯ ನಂತರ ನಾವು ಮುಖ್ಯ ಅಂಶಗಳನ್ನು ಒಮ್ಮೆ ಒಟ್ಟಿಗೆ ಸೇರಿಸೋಣವೇ? ಕೇಳುಗರಿಗೆ ಪ್ರಮುಖ ಅಂಶಗಳು ನೆನಪಿನಲ್ಲಿ ಉಳಿಯುವ ಹಾಗೆ. ಖಂಡಿತ. ಮೊದಲನೆಯದು ಕರ್ಮಾತೀತ ಸ್ಥಿತಿ ಎಂದರೆ ಕೇವಲ ಕೆಟ್ಟ ಕರ್ಮದಿಂದ ಮುಕ್ತಿಯಲ್ಲ, ಬದಲಾಗಿ ನಮ್ಮ ಒಳ್ಳೆಯ ಕರ್ಮಗಳ, ನಮ್ಮ ಸ್ವಭಾವದ, ನಮ್ಮ ಶರೀರದ ಮತ್ತು ಪರಿಸ್ಥಿತಿಗಳ ಸೂಕ್ಷ್ಮ ಬಂಧನಗಳಿಂದಲೂ ಮುಕ್ತಿ. ಹೌದು, ನಮ್ಮದೇ ಕೆಲಸದ ಚಿನ್ನದ ಸರಪಳಿಯಿಂದ ಮುಕ್ತರಾಗುವುದು. ಎರಡನೆಯದು ಬ್ರಹ್ಮಬಾಬಾರವರ ಆದರ್ಶ, ನ್ಯಾರೆ ಮತ್ತು ಪ್ಯಾರೆಯಾಗಿ ಅಂದ್ರೆ ನಿರ್ಲಿಪ್ತ ಮತ್ತು ಪ್ರೀತಿಯಿಂದ ಕರ್ಮವನ್ನು ಹೇಗೆ ಮಾಡುವುದು ಎಂಬುದಕ್ಕೆ ಅವರು ಜೀವಂತ ಉದಾಹರಣೆ. ಮೂರನೆಯದಾಗಿ ಸೇವೆಯ ನಿಜವಾದ ಸ್ವರೂಪ, ಕಮಲಪುಷ್ಪದಂತೆ ಇಡುವುದು. ನಾವು ಮಾಡುವ ಸೇವೆಯಲ್ಲಿ ನಾನು ಎಂಬುದನ್ನು ಕರಗಿಸಿ ನಿಮಿತ್ತ ಭಾವದಿಂದ ಮಾಡುವುದು. ಮತ್ತು ಹೊಂದಾಣಿಕೆ ಹಾಗೂ ಸಂತುಷ್ಟತೆಯ ಮನೋಭಾವ. ಯಾವುದೇ ಪರಿಸ್ಥಿತಿಯಲ್ಲೂ ದೂರುವುದಕ್ಕಿಂತ ಅದರಲ್ಲಿರುವ ಸಕಾರಾತ್ಮಕ ಅಂಶವನ್ನು ನೋಡಿ ತ್ಯಾಗವನ್ನೇ ಮನೋರಂಜನೆಯಾಗಿ ಸ್ವೀಕರಿಸುವುದು. ಕೊನೆಯದಾಗಿ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ
ಸ್ನೇಹ ಮತ್ತು ಮಧುರತೆ ಇದು ಬ್ರಾಹ್ಮಣ ಜೀವನದ ಅಡಿಪಾಯ ಮತ್ತು ಅಲಂಕಾರ. ಬಾಬಾ ಹೇಳುತ್ತಾರೆ, ಮಧುರತೆಯೇ ಮಹಾನತೆ. ಕೊಳ್ಳಬೇಕು. ಇದನ್ನ ಪ್ರಾಯೋಗಿಕವಾಗಿ ಮಾಡಲು ಕೇಳುಗರಿಗಾಗಿ ಏನಾದ್ರೂ ಅಭ್ಯಾಸಗಳನ್ನ ಸೂಚಿಸಬಹುದೇ? ಖಂಡಿತ. ಇದನ್ನೊಂದು ಆಟದಂತೆ ಮಾಡಬಹುದು. 1. ಕರ್ಮಾತೀತ ಚೆಕಿಂಗ್ ಚಾರ್ಟ್. ಓಕೆ. ಈ ವಾರ ಪ್ರತಿದಿನ ರಾತ್ರಿ ಮಲ್ಗೋ ಮೊದಲು ಇಂದು ಚರ್ಚಿಸಿದ 4 ಲಕ್ಷಣಗಳ ಆಧಾರದ ಮೇಲೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದು. ದಿನದ ಯಾವ ಸಮಯದಲ್ಲಿ ಯಾವ ವಿಚಾರದಲ್ಲಿ ಬಂಧನ ಅನುಭವವಾಯಿತು ಎಂದು ಕೇವಲ ಅರಿತುಕೊಳ್ಳುವುದು. ನಮ್ಮನ್ನು ನಾವು ಜಡ್ಜ್ ಮಾಡಿಕೊಳ್ಳುವುದಲ್ಲ, ಕೇವಲ ಸಾಕ್ಷಿಯಾಗಿ ನೋಡುವುದು. ಒಳ್ಳೆಯ ಅಭ್ಯಾಸ. ಅರಿವು ಮೂಡಿದರೆ ಪರಿವರ್ತನೆ ಸಾಧ್ಯ. 2ನೇದು ಕಮಲಪುಷ್ಪ ಅಭ್ಯಾಸ. ದಿನದಲ್ಲಿ ಆಗಾಗ ಕಷ್ಟದ ಪರಿಸ್ಥಿತಿ ಬಂದಾಗ ನಾನು ಕಮಲಪುಷ್ಪ, ನ್ಯಾರೆ ಮತ್ತು ಪ್ಯಾರೆ ಎಂದು ಸ್ವಯಂ ನೆನಪಿಸಿಕೊಳ್ಳುವುದು. ಇದು ನಮ್ಮ ಸ್ಥಿತಿಯನ್ನು ತಕ್ಷಣ ಬದಲಾಯಿಸಲು ಸಹಾಯ ಮಾಡುತ್ತದೆ. ಮತ್ತು 3ನೇಯದು ಒಂದು ಅಂಶದ ಮೇಲೆ ಗಮನ. ಮುರಳಿಯಿಂದ ಮನಸ್ಸಿಗೆ ಮುಟ್ಟಿದ ಯಾವುದೇ ಒಂದು ಅಂಶವನ್ನು, ಉದಾಹರಣೆಗೆ ಮಧುರತೆ ಅಥವಾ ಹೊಂದಾಣಿಕೆ, ಆಯ್ಕೆ ಮಾಡಿಕೊಂಡು ಇಡೀ ವಾರ ಅದನ್ನು ಆಚರಣೆಯಲ್ಲಿ ತರಲು ವಿಶೇಷ ಗಮನ ಕೊಡುವುದು. ಒಂದೇ ವಾರದಲ್ಲಿ ಎಲ್ಲವನ್ನೂ ಬದಲಾಯಿಸಲು ಪ್ರಯತ್ನಿಸುವುದಕ್ಕಿಂತ ಒಂದೊಂದೇ ಹೆಜ್ಜೆ ಇಡುವುದು ಹೆಚ್ಚು ಪರಿಣಾಮಕಾರಿ. ಇವು ಬಹಳ ಉತ್ತಮವಾದ ಪ್ರಾಯೋಗಿಕ ಅಭ್ಯಾಸಗಳು. ನಮ್ಮ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರು ಚಿಂತನೆ ಮಾಡಲು ಒಂದು ಆಲೋಚನೆಯನ್ನು ಹಂಚಿಕೊಳ್ಳೋಣ. ಖಂಡಿತ. ಈ ಮುರಳಿಯ ಸಾರವನ್ನು ನಮ್ಮ ಜೀವನಕ್ಕೆ ಇಳಿಸಿಕೊಳ್ಳಲು ಇದು ಸಹಕಾರಿ. ಹಾಗಾದರೆ ಕೇಳುಗರಿಗೆ ನಮ್ಮ ಕಡೆಯಿಂದ ಒಂದು ಚಿಂತನೆಗೆ ಹಚ್ಚುವ ಆಲೋಚನೆ. ಈ ಮುರಳಿ ನ್ಯಾರೆ ಅಂದ್ರೆ ನಿರ್ಲಿಪ್ತ ಮತ್ತು ಪ್ಯಾರೆ ಅಂದ್ರೆ ಪ್ರೀತಿಯುಳ್ಳ ಈ ಸಮತೋಲನದ ಬಗ್ಗೆ ಮಾತನಾಡುತ್ತದೆ. ಹೌದು. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಇವೆರಡರಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕಾಗುತ್ತದೆ ಎಂದು ಭಾವಿಸುತ್ತೇವೆ. ನಾವು ಹೆಚ್ಚು ಪ್ರೀತಿ ತೋರಿಸಿದರೆ ಅಂಟಿಕೊಂಡು ಬಿಡುತ್ತೇವೆ. ಹೆಚ್ಚು ನಿರ್ಲಿಪ್ತರಾಗಿದ್ದರೆ ಕಠಿಣ ಅಥವಾ ಅಸಡ್ಡೆಯವರು ಎಂದು ಅನಿಸಿಕೊಳ್ಳುತ್ತೇವೆ. ಈ ಮುರಳಿ ನಮಗೆ ಬಿಟ್ಟು ಹೋಗುವ ಅಂತಿಮ ಸವಾಲು ಬಹುಶಃ ಇದೆ. ನಮ್ಮ ಅತ್ಯುನ್ನತ ನಿರ್ಲಿಪ್ತತೆಯೇ ನಮ್ಮ ಆಳವಾದ ಪ್ರೀತಿಯ ಮೂಲವಾಗುವಂತೆ ನಾವು ಹೇಗೆ ಬದುಕಬಹುದು? ಬಹಳ ಸುಂದರವಾದ ಆಳವಾದ ಪ್ರಶ್ನೆ. ಇದರ ಮೇಲೆ ಚಿಂತನೆ ಮಾಡುವುದು ನಿಜಕ್ಕೂ ನಮ್ಮನ್ನು ಪರಿವರ್ತಿಸುತ್ತದೆ. ಓಂ ಶಾಂತಿ. ಓಂ ಶಾಂತಿ.